ಹಾಗಾಗಿ ಬರಕ್ ಕಷ್ಟ ಆಯ್ತು ಪಾಪ ಅವರಿಗೆ. ಫೋನ್ನಾಗೆ ನೋಡ್ತಾ ಇದ್ದು ಮಾಡೋ ಫಂಕ್ಷನ್ಗಳು ಎಲ್ಲ ಫೋನ್ನಾಗೆ ನೋಡ್ಕೊಂಡು ಅಂತ ಮುಟ್ಕೋಬೇಡಿ. ನಾನು ಕಷ್ಟ ಎಲ್ಲ ನೋಡ್ತಾ ಇದ್ದೆ, ಕಿವಿಯಿಂದ ಕೇಳ್ತಾ ಇದ್ದೆ ಟಿ ವಿ ಒಳಗೇನೆ. ಅಷ್ಟೇ ಕಷ್ಟ ಅನುಭವಿಸಿದ್ದೀರವ, ಭಾಳ ಕಷ್ಟ ಅನುಭವಿಸಿದ್ದೀರ. ಕಾಯಿಲೆ ಜಾಸ್ತಿ ಆಗಿತ್ತು, ನೋಡಿದ್ದೀನಿ ನಾನು. ಆಯಿತು, ಒಳ್ಳೆಯದಾಗಲಿ. ಬಂದಂಥ ಕಾಯಿಲೆ ಬಯಲು ಬಿದ್ದು ಹೋಗ್ಬಿಡ್ಲಿ ಸಾಕು. ಇಲ್ಲಿಂದ ತನಕ ನೀವು ಅಣಗಿರೋದು ಸಾಕು. ಒಳ್ಳೇದಾಯಿತು, ಒಳ್ಳೇದಾಗಲಿ, ಭಾಗ್ಯ ಬರಲಿ, ಸುಖ ಸಂಪತ್ತು ಬೆಳ್ಕೊಳ್ಳಿ. ಸರಿಯಾಗಿ ನಮ್ಮ ಪದ್ಮಾವತಿ ಆಶೀರ್ವಾದದಿಂದ, ರಾಷ್ಟ್ರಪತಿ ಅವರ ಆಶೀರ್ವಾದದಿಂದ ಎಲ್ಲ ಭಾಗ್ಯ ಒಳ್ಳೇದಾಗಿ ಎಲ್ಲ ಕಷ್ಟ ಪರಿಹಾರ ಒಳ್ಳೇದಾಗ್ಲವ, ಒಳ್ಳೆ ಭಾಗ್ಯ ಬರಲವ, ಸುಖ ಸಂಪತ್ತು ಬೆಳ್ಕೊಳ್ಳವ. ಒಳ್ಳೇದಾಗ್ಲವ, ಈ ಒಳ್ಳೆ ವಯಸ್ಸಲ್ಲಿ ಸಂತೋಷ ಪಡೆಯಲವ. ಮಳೆ ಉಳಿತಾದೆ, ಬೆಳೆ ಆತ. കെനിയയിലെ ഗ്രീൻ ബെൽറ്റ് പ്രസ്ഥാന നായികയുടെ പേരിൽ അമ്മക്കൊന്ന് കാണിച്ചു കൊടുക്കും. എന്നിട്ട് അമ്മ അതൊന്ന് പിടിച്ചെടുത്താലുണ്ടല്ലോ അത് ഇന്റർനാഷണൽ ആയിട്ടുള്ള വാങ്കാരി മദർ ഓഫ് കെനിയ ആൻഡ് ഒരു മിനിറ്റ് മുന്നിൽ നിൽക്കട്ടെ, ഒരു ഫോട്ടോ എടുക്കട്ടോ. ಭಾಳ ಕಷ್ಟ ಅನುಭವಿಸಿದ್ದೆ, ಭಾಳ ಜನನೂ ಖಾಲಿ ಆಗೋದು. ಅಮ್ಮನಿಗೆ ಹೇಳ್ತೀರಾ ಇದನ್ನ? ಹೇಳ್ತೀನಿ. ಅಜ್ಜಿ, ಇವರು ವಾಂಗೇರಿ ಅಂತೇಳಿ ಬೇರೆ ದೇಶದವರು, ಕೀನ್ಯಾ ದೇಶದವರು. ಅವರು ಮರ ನೆಡಬೇಕು, ಮರ ಬೆಳೆಸ್ಬೇಕು, ಪರಿಸರ ಉಳಿಸ್ಬೇಕು ಅಂತೇಳಿ ವರ್ಲ್ಡಲ್ಲೇ ತುಂಬಾ ಕೆಲಸ ಮಾಡಿದ್ದಾರೆ, ಹೋರಾಟ ಮಾಡಿದ್ದಾರೆ. ಅವ್ರ ಹೆಸರಲ್ಲಿ ನಿಮಗೆ ಪ್ರಶಸ್ತಿ ಕೊಡ್ತಾ ಇದ್ದಾರೆ. ಹೌದಾ? ಅವರು ಉದ್ದಾರ ಬೆಳಿಲಪ್ಪ. ಅವರು ನಮ್ಮಂತೆ ಜನ್ಮ ಅಲ್ವಾ, ಎಷ್ಟು ಕಷ್ಟಪಟ್ಟು ಎಷ್ಟು ಸಂತೋಷಪಟ್ಟು ನೈತಾ ಇದ್ದಾರಪ್ಪ. ಅವರು ನೈತಾರೆ. ಅವರು ಗಿಡ ಮರಗಳೆಲ್ಲ ಹಾಕಿ ಬೆಳೆಸ್ತಾ ಇದ್ದಾರೆ. ಏನು ಬೆಳೆಸಿದ್ರು ಕಷ್ಟ ಪರಿಹಾರವಾಗಿದೆ. ಇದು ಭಾಳ ಜನ ನೊಂದು ಬಿಡ್ತಾರೆ, ಬೆಂದ್ಬಿಟ್ಟದೆ, ಕರಿಗೋಗ್ಬಿಡ್ತಾರೆ, ಭೂಮಿಗೆ ಮರಿಯಾಗ್ಬಿಟ್ಟಿದ್ದಾರೆ. ನಾನೆಲ್ಲ ಟಿ ವಿ ಒಳಗೆ ಎಲ್ಲ ನೋಡ್ತಾ ಇದ್ದೀನಿ ಮೇಡಮ್, ಎಲ್ಲ ನೋಡಿ ಕೇರಳದಾಗೆ ಭಾಳ ಕಷ್ಟ ಅನುಭವಿಸ್ತಾರೆ ಕಣಪ್ಪ ಅಂತ ಮಗನಿಗೆ ಹೇಳ್ದೆ. ಈಗ ಅದೇ ಪ್ರಕಾರವಾಗಿ ಬಂದಿದ್ದೀರಾ, ನುಡಿಕೆ ಬಂದಿದ್ದೀರಾ. ಅಜ್ಜಿ ಇದೊಂದು ಇಟ್ಕಡಿ ಹಂಗೆ. അതായത് അമ്മയെ പോലെയുള്ള ഒരു അമ്മയാണ് അമ്മയുടെ കയ്യിലെ അമ്മ. ಮಗನಿಗೆ ಹೇಳ್ದೆ ಭಾಳ ಅನುಭವಿಸ್ತಾರೆ ಕಣಪ್ಪ ಕೇರಳದವರು. ಆ ಕಡೆ ಕೋವಿಡ್ ಜಾಸ್ತಿ ಆಗಿತ್ತಲ್ಲ, ಅದು ಬೇಜಾರು ಮಾಡ್ಕೊಂಡು ಪಾಪ. ಇಲ್ಲ ಕೇರಳ ಪೀಪಲ್ ಸಫರ್ ಎ ಲಾಟ್ ಈಸ್ ಸೇಯಿಂಗ್. ಕೇರಳದವ್ರದೇ ಕಷ್ಟ ಬಂದ್ಬಿಡ್ತು ನನಗೆ PNTV ಒಳಗೆ. ನಿಮಗೆ ಮಕ್ಕಳು ಮರಿ ಸ್ನೇಹಿತರೆ, ಅಮ್ಮನಿಗೆ ನೀಡ್ತಾ ಇರುವಂತಹ ಒಂದು ಜೈವ ಸಮೃದ್ಧಿ ಪುರಸ್ಕಾರ 2020 ಸನ್ಮಾನ ಪತ್ರದ ಮಾಹಿತಿಯನ್ನು ತಮ್ಮ ಗಮನಕ್ಕೆ ತರ್ತಾ ಇದ್ದೀನಿ. ಜೀವ ಸಂಕುಲ, ಸಸ್ಯ ಸಂಕುಲಗಳಿಗೂ ಭೂಮಿಯ ಮೇಲೆ ಜೀವಿಸುವ ಹಕ್ಕಿದೆ ಎಂಬ ಚಿಂತನೆಯಿಂದ ಮಾತ್ರವೇ ಶೋಷಣಾರಹಿತ ಸಮಾಜವನ್ನು ಕಟ್ಟಲು ಸಾಧ್ಯ. ಇಂತಹ ಧ್ಯೇಯೋದ್ದೇಶಗಳನ್ನು ಹೊಂದಿರುವ ಸಮತಾ ಸಂಸ್ಥೆಯು 2020 ಸಾಲಿನ ಜೈವ ಸಮೃದ್ಧಿ ಪ್ರಶಸ್ತಿಯನ್ನು ಕರ್ನಾಟಕದ ಪದ್ಮಶ್ರೀ ಪುರಸ್ಕೃತ ಸಾಲುಮರದ ತಿಮ್ಮಕ್ಕನವರಿಗೆ ಸಮರ್ಪಿಸುತ್ತಿದೆ. ವಿಶ್ವಮಾನ್ಯರಾದ ಪರಿಸರ ಪ್ರವರ್ತಕಿ, ಕೀನ್ಯಾದ ಗ್ರೀನ್ ಬೆಲ್ಟ್ ಚಳುವಳಿಯ ನಾಯಕಿಯಾದ ವಾಂಗಾರಿ ಮಾತಾಯಿಯವರ ಸ್ಮರಣಿಕೆಯಲ್ಲಿ ಈ ಪ್ರಶಸ್ತಿಯನ್ನು ಸಮತಾ ನೀಡುತ್ತಿರುವುದಾಗಿದೆ. ಪ್ರಕೃತಿಯ ಕುರಿತು ಜೀವ ಪ್ರೀತಿಯನ್ನು ಹೊಂದಿರುವ ಸಾಲುಮರದ ತಿಮ್ಮಕ್ಕನವರು 385 ಆಲದ ಮರಗಳನ್ನು, 8,000ಕ್ಕೂ ಹೆಚ್ಚು ಇನ್ನಿತರೆ ಮರಗಳನ್ನು ನೆಟ್ಟು ಹಲವು ತಲೆಮಾರುಗಳಿಗೆ ಉಸಿರು ನೀಡುವ ಜೀವದಾತೆಯಾಗಿದ್ದಾರೆ. ಸಾಲುಮರದ ತಿಮ್ಮಕ್ಕನವರಿಗೆ ಈ ನಿಸರ್ಗ ಪ್ರೀತಿಗಾಗಿ ಅಭಿಮಾನಪೂರ್ವಕವಾಗಿ ಜೈವ ಸಮೃದ್ಧಿ ಪುರಸ್ಕಾರವನ್ನು ಸಮರ್ಪಿಸುತ್ತಿದ್ದೇವೆ. മുന്നൊന്ന് മാറൂ, കൊടുത്തിട്ട് ಮರಗಳು ಕಮ್ಮಿ, ನಮ್ಮ ಮರಗಳು ಕಮ್ಮಿ ಮಾಡ್ಬಿಟ್ಟು ಅದೆಲ್ಲ ಮಾತಾಡ್ತಾರೆ.
ಇಲ್ಲಿ ಅಮ್ಮಂದು ಮರಗಳು ಕಡಿಮೆ ಆಗ್ತವೆ, ಹೆಚ್ಚು ಇಂಪಾರ್ಟೆನ್ಸ್ ಕೊಡಿ ಅಂತ ಒನ್ ಮಿನಿಟ್ ಹೇಳ್ತಿದ್ದಾರೆ. ಮಾಸ್ಕ್ ತೆಗೆದ್ಬಿಟ್ಟು ಫೋಟೋ ತಕ್ಕೊಬಿಟ್ಟು ಮಾಸ್ಕ್ ಕಮ್ಮಿ ಆಗುತ್ತೆ. ಟೀಚರ್ ಮಾಸ್ಕೊಂಡು ఉంటారు. ಬನ್ನಿ ಬನ್ನಿ. ನಾವು ಕೊಟ್ಟು ಬುಕ್ನೇ ಬರ್ದಿದ್ದೀವಿ. ಇಲ್ಲ ಅಜ್ಜಿ, ಅಲ್ಲ ಇದು ಬೇರೆ ಅಜ್ಜಿ. ಓಕೆ ಇದು ಸರಿ. ಮುಂದೆ ನೋಡಿ ಅಜ್ಜಿ, ನೀವು ಹಿಡ್ಕೊಳ್ಳಿ ಸಾಕು. ಅದು മുന്നിൽ മാറും സാർ ഒന്ന് ಹಿಡ್ಕೊಳ್ಳಿ ಅಜ್ಜಿ. മുന്നിൽ ಇದನ್ನೊಂದು ಫ್ರೇಮ್ ಆಮೇಲೆ ಬೇರೆ ಹಾಕ್ಸ್ಕೊಬೇಕು.